ನಮ್ಮ ಮನೆಗೆಲ್ಲ ನಾವು ಇದನ್ನು 80 ರೂಪಾಯಿ ಕಿಲೋದಾಗೆ ಮಾರ್ತಾ ಇದ್ದೇವೆ. ಹೌದಾ? ಬಸಳೆ 50 ಬುಡಗಳಿದೆ. ಹಾಂ, ನಾವು ಪ್ರತಿ ನುಗ್ಗೆ ಮರದ ಬುಡಕ್ಕೂ ಬಸಳೆಯನ್ನು ಇಲ್ಲಿ ನಟ್ಟಿದ್ದೇವೆ ನೋಡಿ. ಓಹೋ ಹೋ ಹೋ. ನೋಡಿ, ಇದೆಲ್ಲ ಹಬ್ಬುತ್ತಾ ಇದೆ. ಇದಾಗಿ ಏನು ಅಂತ ನಾನು ನೋಡಿದೆ. ಇದು ಕೊಳಿಬೇಕಷ್ಟೇ. ಇದು ಲಾಸ್ಟ್ 15 ದಿವಸ ಮೊದಲೇ ಹಾಕಿದ್ದೇವೆ. ಹಾಂ ಇದು ಕೊಳ್ತು ಚೆನ್ನಾಗಿ ಹುಡಿ ಆಗುತ್ತೆ. ಹಾಂ, ಇದನ್ನು ನಾವು ಎಲ್ಲ ಗಿಡಗಳಿಗೆ ಹಾಕ್ತೇವೆ. ಹೀಗೆ ನಡ್ಕೊಂಡು ಹೋಗುವಾಗ ಹಾಂ, ಇದರ ಮೇಲೆ ನಾವು ನಡ್ಕೊಂಡು ಹೋಗ್ತೇವೆ. ಆ್ಯಕ್ಚುಲಿ ಸದ್ದಾಮ್ ಒಳ್ಳೆಯವನಲ್ಲ ಅಂತೇಳಿ ಸಾಯಿಸಿದ್ರು ಅಂತ ಹೇಳ್ತಾರಲ್ಲ. ಇಲ್ಲ, ನಾವು ಯಾರೂ ಒಳ್ಳೆಯವನಲ್ಲ ಅಂತೀವಿ. ಅವನಲ್ಲಿರುವ ಒಳ್ಳೆಯ ಗುಣವನ್ನು ನಾವು ತಗೊಳ್ಬೇಕು. ಅವನ ಒಳ್ಳೆಯ ಗುಣಗಳೇನು? ದೇಶವನ್ನು ಇಂಪ್ರೂವ್ ಮಾಡಬೇಕು, ದಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಆಗಬೇಕು ಅಂತ ಹೇಳೋ ಅವನ ಒಂದೇ ಒಂದು ಉದ್ದೇಶಕ್ಕೆ ನಾವು ಅವನಿಗೆ ಮೆರಿಟ್ ಕೊಡಬೇಕು. ನೋಡಿ, ಇದು ಆ್ಯಕ್ಚುಲಿ 4 ಬದನೆಗೆ 1 ಕಿಲೋ ಆಗುತ್ತೆ ದೊಡ್ಡದಾದರೆ. ಟೂರ್ ಹೋಗಿ ಬಂದಾಗ ವೆಯ್ಟ್ ಇನ್ಕ್ರೀಸ್ ಆಗಿರುತ್ತೆ, ನಮಗೆ ಹಣ ಸಿಗುತ್ತೆ ಜಾಸ್ತಿ. ಅಲ್ಲ, ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿರುವಂತ ಒಂದು ವ್ಯವಸ್ಥೆ ಅಲ್ವಾ? ಹೌದೌದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳದ ಪಕ್ಕದ BC ರೋಡ್ನ ಹಾರ್ಟ್ ಆಫ್ ಸಿಟಿಯಲ್ಲಿದ್ದೇನೆ. ಒಂದು ಸಣ್ಣ ಜಾಗದಲ್ಲಿ ಮಾಡಿರುವಂಥ ಕೈತೋಟಗಳು. ಝಾನ್ಸಿಯಲ್ಲಿ ಇಂಜಿನಿಯರ್ ಆಗಿದ್ದರು, ಶ್ರೀಧರ್ ಭಟ್ರು ಅಂತೇಳಿ. ಇವರ ಹಿಂದೆನೂ ಕೂಡ ವಿಡಿಯೋ ಮಾಡಿದ್ದೆ. ಪುತ್ತೂರು ಗ್ರಾಮಾಂತರದಲ್ಲಿ ಇರ್ದೆ ಅನ್ನೋಂಥ ಇವ್ರದ್ದು ಬೇಸಿಕ್ ಆಗಿರುವಂಥ ಊರು. ಅದರ ಜೊತೆ ಇರಾಕಲ್ಲೂ ಕೂಡ ಕೆಲಸವನ್ನು ಮಾಡಿದ್ದು, ಅದರ ಅನುಭವವನ್ನು ಕೇಳೋಣ. ಅದರ ಜೊತೆಗೆ ಈ ಕೈತೋಟ ಅನ್ನುವಂಥದ್ದು ಕೇವಲ 2 ಸೆನ್ಸಲ್ಲಿರುವಂಥದ್ದು. ಇವರು ಒಂದು ಸಬ್ಜೆಕ್ಟಿಗೆ ತುಂಬ ಬ್ರ್ಯಾಂಡ್ ಆಗಿರೋದು, ಒಂದು ವೆರೈಟಿಯ ಬದನೆಯನ್ನು ಸುಮಾರು ಇಡೀ ದೇಶದ ಹೆಚ್ಚಿನ ರಾಜ್ಯಗಳಿಗೆ ಅದನ್ನು ತಲುಪಿಸಿದ್ದಾರೆ. ಅದರ ಬೀಜಗಳನ್ನು ಅದನ್ನು ಅವರು ವಿಶೇಷವಾಗಿ ಬೆಳೀತಾರೆ. ಹಾಲಿನ ರೀತಿಯಲ್ಲಿ ಬೆಳೆಯುವಂಥ ಬದನ, ವೈಟ್ ಬ್ರಿಂಜಾಲ್ ಅಂತ ಹೇಳ್ತೇವೆ. ಅದರ ಜೊತೆಗೆ ತುಂಬ ಟೆಕ್ನಿಕಲಿಯಾಗಿ ಸರಳವಾಗಿ ಮಾಡಿರುವಂಥ ಒಂದು ಕೈತೋಟ. ಅದರ ವಿವರಣೆಯನ್ನು ಅವ್ರ ಜೊತೆನೇ ಕೇಳ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ನಮ್ಮ ಜೊತೆ ಹಿರಿಯರಾಗಿರುವಂಥ ಶ್ರೀಧರ್ ಭಟ್ರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೇವೆ. ಒಟ್ಟಾರೆಯಾಗಿ ಒಂದು ಸುಂದರವಾಗಿರುವಂಥ ಕೈತೋಟ. ಈ ಕೈತೋಟದ ಬಗ್ಗೆ ವಿವರಿಸೋದಾದರೆ ಏನೇನು ನಿಮ್ಮ ಕೈತೋಟದ ವಿಶೇಷತೆಗಳು? ನಾವು ವಿಶೇಷವಾಗಿ ಈಗ 2ನೇ ಪ್ರಾಡಕ್ಟ್ ಆಗಿ ನುಗ್ಗೆ ಗಿಡವನ್ನು ಪೂಜಿಸುತ್ತೇವೆ. ನುಗ್ಗೆ ಅಂದರೆ ನಮ್ಮಲ್ಲಿ 13 ಗಿಡಗಳಿದೆ. ಅದು ನಾವು ನುಗ್ಗೆ ಸೊಪ್ಪನ್ನು ಮಾರ್ತೇವೆ. ನುಗ್ಗೆ ಕಾಯಿಯನ್ನು ಕೊಯ್ತಾ ಇಲ್ಲ, ಬೆಳೆಸ್ತಾ ಇಲ್ಲ. ಈ ಸೊಪ್ಪಿಗೆ ನಮಗೆ ಕಿಲೋವಿಗೆ 120 ರೂಪಾಯಿ ಸಿಗ್ತದೆ. ಇದ್ದದ್ದು ಹೆಚ್ಚಿನ ಕ್ವಾಂಟಿಟೀಸ್ ರವಿವಾರ ಬೆಳಿಗ್ಗೆ ಮಂಗಳೂರಿಗೆ ಹೋಗ್ತದೆ, ಸಾವಯವ ಸಂತೆಗೆ. ಎಲ್ಲ ಆರ್ಗ್ಯಾನಿಕ್, ಎಲ್ಲ ಸಾವಯವ. ನಾವು ಹಟ್ಟಿ ಗೊಬ್ಬರವನ್ನು ಹಾಕ್ತೇವೆ, ಚೆನ್ನಾಗಿ ಪೂಜಿಸ್ತೀವಿ ಅಷ್ಟೇ. ತುಂಬ ಒಳ್ಳೆ ಇನ್ಕಮ್ ಇದೆ. ನಮ್ಮದು ಉದ್ದೇಶ ನುಗ್ಗೆ ಸೊಪ್ಪನ್ನು ನೀವು ಬೆಳೆಸಿ, ಇವನ್ ನುಗ್ಗೆ ಸೊಪ್ಪನ್ನು ಒಣಗಿಸಿ ಹುಡಿ ಮಾಡಿ ಮಾರಿ. ಒಳ್ಳೆ ಮಾರ್ಕೆಟ್ ಇದೆ. ಅಲ್ಲ, ಅಂದ್ರೆ ಮಾರ್ಕೆಟ್ ತುಂಬ ಇದೆ. ಕರೆಕ್ಟ್. ಅಂದ್ರೆ ನುಗ್ಗೆಗೋಸ್ಕರ ಮಾತ್ರ ಅಲ್ಲ, ಅದರ ಸೊಪ್ಪನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತೀರಿ? ಹೌದು, ಸೊಪ್ಪನ್ನೇ ಉಪಯೋಗಿಸ್ಬೇಕು. ನುಗ್ಗೆಕಾಯಿಯಲ್ಲಿ ಇದು ರೇಟ್ ಕಡಿಮೆ. ಯಾಕೆಂದ್ರೆ ಇದಕ್ಕೆ ನಾವು ಟೂರ್ ಹೋಗ್ತೇವೆ, 1 ತಿಂಗಳೊಂದು ಇಟ್ಕೊಳ್ಳಿ, ಬಂದಾಗ ನಮ್ಗೆ ಅದು ಹಣ ಕೊಡುತ್ತೆ, ಅಲ್ಲ, ಹಾಳಾಗೋದಿಲ್ಲ. ಕರೆಕ್ಟ್. ಅಂತ ಪ್ರಾಡಕ್ಟ್ಗಳನ್ನೇ ನಾವು ಪ್ರಮೋಟ್ ಮಾಡ್ತೇವೆ. ನಾವು ಟೂರ್ ಹೋಗ್ತಾ ಇರ್ತೀವಿ ಅಥವಾ ಇರುವುದಿಲ್ಲ ಅಂಥದ್ದಕ್ಕೆ ನಾವು ಪ್ರಮೋಷನ್ ಮಾಡ್ತೀವಿ, ಇಂಪಾರ್ಟೆನ್ಸ್ ಕೊಡ್ತೀವಿ. ನೋಡಿ, ಇದು ಗೋಣಿ, ಆರ್ಗ್ಯಾನಿಕ್ ಗೋಣಿ. ಅಂದರೆ ಇದು ನಾವು ನಮ್ಮ ಫ್ರೆಂಡ್ ಕೈಯಿಂದ ತೆಕ್ಕೊಂಡಿದ್ದೇವೆ, ನಮ್ಮ ಭಾವ ತಂದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ನಮ್ಮದೇ ತೋಟದಲ್ಲಿ ಆದ ಹುಲ್ಲನ್ನು ಕ್ಲೀನ್ ಮಾಡಿದಾಗ ಆ ಹುಲ್ಲನ್ನು ಇದಕ್ಕೆ ತುಂಬಿಸ್ತೀವಿ. ಇದರೊಳಗೆ ತುಂಬಿಸ್ತೀವಿ. ಮತ್ತು ಅದು ಕೊಳೆತಾಗ ಅದು ಒಂದು ಆರ್ಗ್ಯಾನಿಕ್ ಗೊಬ್ಬರವಾಗಿ ಸಿಗ್ತದೆ. ಈಗ ಇದು ಕೊಳಿಬೇಕಷ್ಟೇ. ಇದು ಲಾಸ್ಟ್ 15 ದಿವಸ ಮೊದಲೇ ಹಾಕಿದ್ದೇವೆ. ಇದು ಕೊಳ್ತು ಚೆನ್ನಾಗಿ ಹುಡಿ ಆಗುತ್ತೆ. ಇದನ್ನು ನಾವು ಎಲ್ಲ ಗಿಡಗಳಿಗೆ ಹಾಕ್ತೇವೆ. ಹೀಗೆ ನಡ್ಕೊಂಡು ಹೋಗುವಾಗ ಇದರ ಮೇಲೆ ನಾವು ನಡ್ಕೊಂಡು ಹೋಗ್ತೇವೆ. ಆ್ಯಕ್ಚುಲಿ ಎಲ್ಲ ಗೋಣಿಗಳಲ್ಲಿ ಇದೇ ಸೊಪ್ಪಿದೆ. ಹೀಗೆ ನಡ್ಕೊಂಡು ಹೋಗ್ಲಿಕ್ಕೆ ಇದು ನಾವು ಒಂದು 7 ಇನ್ಲೆಟ್ ಇಟ್ಟಿದ್ದೇವೆ, 7 ಔಟ್ಲೆಟ್ ಇದೆ. ಗಾರ್ಡನ್ಗೆ ಎಲ್ಲಿ ಬೇಕಿದ್ರೂ ಹೋಗ್ಬೋದು. ನಿಮಗೆ ಯಾರಿಗೂ ಏನು ತೊಂದರೆ ಇಲ್ಲ, ಚಪ್ಪಲ್ ಇಲ್ದೇನೂ ಹೋಗ್ಬೋದು. ಅಲ್ಲ, 2 ಕೆಲಸ ಒಟ್ಟಿಗೆ ಆಗುತ್ತೆ. ಹೌದೌದು, 2 ಕೆಲಸ ಒಟ್ಟಿಗೆ ಆಗುತ್ತೆ. ಅದರ ಜೊತೆ ಸ್ನೇಹಿತರೆ, ಇಲ್ಲಿ ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡಿದ್ದಾರೆ. ತುಂಬ ಗಿಡ ಮಲ್ಲಿಗೆ ಇದೆ. ಅದರ ಜೊತೆ ಹರಿವೆಯನ್ನು ಹಾಕಿದ್ದಾರೆ. ಅದರ ಜೊತೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಬದನೆ ಸರ್, ಇದನ್ನೇ ಯಾಕೆ ನೀವು ಬ್ರ್ಯಾಂಡ್ ಮಾಡ್ತಿದ್ರಿ, ಇಡೀ ದೇಶಕ್ಕೆ ನೀವು ಕಲಿಸ್ತೀರಿ ಅಂತ ಕೇಳಿದೆ ನಾನು. ನೋಡಿ, ಇದು ಬಿಳಿ ಬದನೆ ಅಂದರೆ ಮಿಲ್ಕ್ ಕಲರ್, ಅಂದರೆ ಪ್ಯೂರ್ ಮಿಲ್ಕ್. ಇದನ್ನು ನಾವು ಯಾಕೆ ಪ್ರಮೋಟ್ ಮಾಡ್ತೇವೆ ಅಂದರೆ, ಈ ಗಿಡದ ಲೈಫ್ 5 ವರ್ಷ ಇದೆ. ಮತ್ತು 15 ಫೀಟ್ ಎತ್ತರ ಆಗುತ್ತೆ, 15 ಫೀಟ್ ಅಗಲ ಆಗುತ್ತೆ.
ಮತ್ತು ಓನ್ಲಿ ಇಂಪಾರ್ಟೆನ್ಸ್ ನಾವು ಏನು ತಗೊಳ್ಬೇಕು ಅಂದರೆ ಯಾವಾಗೆಲ್ಲನೂ ಮುರಿಲಿಕ್ಕೆ ಬಿಡಬಾರ್ದು. ಹಾಂ, ಅಂದರೆ ನೀವು ಒಂದು 1000 ಬದನೆಕಾಯಿಯನ್ನು 2ನೇ ವರ್ಷದಲ್ಲಿ ಕೊಯ್ಲಿ ಶುರು ಮಾಡ್ಬೋದು ಒಂದು ಗಿಡದಿಂದ. ಹಾಂ, ಇದರಲ್ಲೇ ಇನ್ಕಮ್ ತುಂಬ ಇದೆ. ಹಾಂ, ಮತ್ತೊಂದು ಇದು ಎಷ್ಟೇ ಬೆಳೀಲಿ ಹಾಂ, ಇದು ಬೆಳೆದ ಬದನೆ ಅಂತೇಳಿ ಗೊತ್ತೇ ಆಗೋದಿಲ್ಲ. ಹೋ. ಅಂದರೆ ಈಗ ನಾವು ಟೂರ್ ಹೋಗ್ತೇವೆ 15 ದಿವಸ ಇಲ್ಲ, ಏನು ತೊಂದರೆ ಇಲ್ಲ, ಬಂದು ಕೊಯ್ದು ಗಿಡ ಹೇಳ್ತೇವೆ ತೆಕ್ಕಪ್ಪ ಅಣ್ಣ ಅಂತ. ಅಲ್ಲ, ಅದಕ್ಕಾಗಿ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ, ಎಲ್ಲ ಕಡೆ ಇದನ್ನೇ ಬೆಳೀತಿದ್ರಲ್ಲ, ತಿಳಿಸ್ತಾ ಇದ್ದೇವೆ ಮಾಡಿ 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 ಅಂತೇಳಿ. ನೋಡಿ ಸ್ನೇಹಿತರೆ, ಎಲ್ಲ ಕಡೆ ನೋಡಿದ್ರು ಈ ಬದನೆ ಬೆಳೆದಿದ್ದಾರೆ. ಮತ್ತು ಮುಂದಾಗಿ ತೋರಿಸ್ತೇನೆ ನಿಮಗೆ, ತುಂಬ ಹೈಟಾಗಿ ಕೂಡ ಬೆಳೆದಿರುವಂಥದ್ದು ನಿಮಗೆ ತೋರಿಸ್ತೇನೆ. ನೋಡಿ, ಇದು ಆ್ಯಕ್ಚುಲಿ 4 ಬದನೆಗೆ 1 ಕಿಲೋ ಆಗುತ್ತೆ ದೊಡ್ಡದಾದರೆ. ಟೂರ್ ಹೋಗಿ ಬಂದಾಗ ವೆಯ್ಟ್ ಇನ್ಕ್ರೀಸ್ ಆಗಿರುತ್ತೆ, ನಮಗೆ ಹಣ ಸಿಗುತ್ತೆ ಜಾಸ್ತಿ. ಅಲ್ಲ, ಅಂದರೆ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಒಂದು ವ್ಯವಸ್ಥೆ ಅಲ್ವಾ? ಹೌದೌದು. ಓಡಾಡಬೇಕಾದ್ರೂ ಕೂಡ ಹೌದು, ಅತ್ಯಂತ ಸುಲಭದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ನೋಡಿ, ಇದಕ್ಕೆ ಅಮೃತ ಅಂತಾರೆ. ನೀವು ಈ ಗಿಡವನ್ನು ಗೂಗಲಲ್ಲಿ ಸರ್ಚ್ ಮಾಡಿ, ಅಮೃತ ಅಂತಾರೆ. ಈ ಗಿಡ ಉಂಟಲ್ಲ, ಇದರ ಸೊಪ್ಪು ಬಹಳ ಚೆನ್ನಾಗಿರುತ್ತೆ. ಈ ಕೊಯ್ದು ಹರಿವೆ ಬೇರುಗಳು ಬೇಡ, ಬೇಕಾದಾಗ ಕೊಯ್ದು ನೀವು ಮಾರ್ಕೆಟ್ಗೆ ಕಳಿಸಿ, ಒಂದು ಮುಷ್ಟಿ ಗಿಡಕ್ಕೆ 20 ರೂಪಾಯಿ ಈಸಿಲಿ ನಿಮಗೆ ಸಿಗ್ತದೆ. ಅಂದರೆ ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 120 rupees per kg. ನುಗ್ಗೆ ಸೊಪ್ಪಿನ ಹಾಗೆ ಇದಕ್ಕೂ ಸಿಗ್ತದೆ. ಇದು ನೀವು 15 ಗಿಡ ಮನೆಯಲ್ಲಿ ಮಾಡಿ, ನಿಮಗೆ ಬೇರೆ ಎಲ್ಲಿನೂ ಹರಿವೆ ಮಾಡಬೇಕಾಗಿಲ್ಲ. ಇದರ ಲೈಫು 4-5 ವರ್ಷ ಒಂದೇ ಗಿಡದ್ದು ಇರುತ್ತೆ. ಗಿಡವನ್ನು ಮಾಡೋದಕ್ಕೂ ಒಂದು ವಿಧಾನ ಇದೆ ಸರ್. ಇದನ್ನು ಯಾಕೆ ಹೀಗೆ ನೇತಾಡಿಸಿಟ್ಟಿದ್ದೀರಿ ಸರ್? ಇದು ನಾವು ತೊಟ್ಟಿಲ ಅಂದರೆ ಮಗುವನ್ನು ನಾವು ತೊಟ್ಟಿಲಲ್ಲಿ ಜೋಜೋ ಅಂತೇವಲ್ಲ, ಯಾಕೆಂದರೆ ಇದರಲ್ಲಿ ನೋಡಿ, ಇದು ಈಗ ಬೆಂಡೆಕಾಯಿ, ಈ ಬಿತ್ತನ್ನು ನಾನು ನೆಲದಲ್ಲಿ ಹಾಕಿದರೆ ಕೆಲವೊಮ್ಮೆ ಇರುವೆ, ಕೆಲವೊಮ್ಮೆ ಇಲಿ, ಕೆಲವೊಮ್ಮೆ ಹೆಗ್ಗಣ, ಇವುಗಳು ಬಂದು ತಿಂದು ನಮಗೆ ಬೀಜ ಹುಟ್ಟಿಲ್ಲ ಅನ್ನುವ ಇದು ಕಂಪ್ಲೇಂಟ್ ಬರ್ತದೆ ಅಥವಾ ಪ್ರಾಬ್ಲಮ್ ಬರ್ತದೆ. ಇದಕ್ಕಾಗಿ ನಾವು ಇದನ್ನು ಹೀಗೆ ಮಾಡಿ, ಹ್ಯಾಂಗ್ ಮಾಡಿ, ನೀವು ಬೇಕಾದ ಬಿತ್ತುಗಳನ್ನು ಬೆಳೆಸಿ. ನೋಡಿ, ಇದು ಮೆಣಸು, ಯಾವ್ದು ಬೇಕೋ ಅದನ್ನು ಇದು ಮಾಡಿ ನಿಮ್ಮ ಮತ್ತೆ ಟ್ರಾನ್ಸ್ಫರ್ ಮಾಡಿ ನೆಡಿ. ಈಗ ಒಬ್ರು ಫ್ರೆಂಡ್ ಬಂದರು, ನನಗೆ 5 ಬೆಂಡೆ ಗಿಡ ಬೇಕು ಅಂದರು. ಓಕೆ, ಕೊಡಿ, 50 ರೂಪಾಯಿ ತಗೊಳ್ಳಿ. ಒಂದು ಕರಾಟ ಚಿಪ್ಪಿನಲ್ಲಿ ಈಟ್ ಹಾಕಿದ್ದು, ಕರಾಟ ಚಿಪ್ಪಿಗೆ ನೋಡಿ 6 ರೂಪಾಯಿ ಆಗುತ್ತೆ. 5 ಚಿಪ್ಪಿಗೆ 1 ಕಿಲೋ ಆಗುತ್ತೆ ಅದು. ಹೌದು, ಅಂತೂ ಇಟ್ ಈಸ್ ವರ್ತ್. ಇದು ಬಾಳೆ ಉಪಯೋಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದು ಕದಳಿ ಬಾಳೆಕಾಯಿ, ಇದರ ಗೊನೆ ಎಲ್ಲ ಇದಕ್ಕೂ ಆಗುತ್ತೆ, ಹಣ್ಣಿಗೆ ಆಗುತ್ತೆ, ಎಲ್ಲ ಆಗುತ್ತೆ. ಅದರಲ್ಲಿ ಬಾಳೆ ಹೂ ಅಂತ ಬರ್ತದೆ, ಅದು ಪಲ್ಯಕ್ಕೆ ಬಹಳ ಚೆನ್ನಾಗಿದೆ. ನೀವು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಬಾಳೆ ಹೂವಿನ ಪಲ್ಯ ಬೇಕು ಅಂದರೆ ನೀವು ಆರ್ಡರ್ ಕೊಡಿ, ಒಳ್ಳೆ ಸಿಗ್ತದೆ. ನೀವು ಮಾಡಿ ಮನೆಯಲ್ಲಿ. ಮತ್ತು ಬಾಳೆ ಎಲೆ ಊಟಕ್ಕೆ ಎಲ್ಲ ಇದಕ್ಕೂ ನಮಗೆ ಉಪಯೋಗವಾಗಿರ್ತದೆ ಬಾಳೆ ಎಲೆ. ಮತ್ತು ಇದು ಬೆಳೆದ ಮೇಲೆ, ಬಾಳೆಕಾಯಿ ಎಲ್ಲ ಕೊಯ್ದ ಮೇಲೆ ಇದರ ದಂಡನ್ನು ಬೆಳಗ್ಗೆ ವೈಟ್ ಕಲರ್ ಇರ್ತದೆ ಟ್ಯೂಬ್ ರಾಡಿನಾಗಿ, ಅದನ್ನು ತಿನ್ನಬೇಕು, ಸಲಾಡ್ ಮಾಡಿ ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆಯೊಳಗೆ ಇರುವ ತಲೆ ಕಸು ಅಂದರೆ ಹೇರ್, ಇದೆಲ್ಲ ಅದರಿಂದ ಕ್ಲೀನಾಗಿ ಹೊರಗೆ ಹೋಗುತ್ತೆ, ಹೆಲ್ದಿ ಆಗಿರ್ತೇವೆ. ಮತ್ತೆ ಉಳಿದ ಇದನ್ನೆಲ್ಲ ದಂಡನ್ನು ಕೊಚ್ಚಿ ಬುಡಕ್ಕೆ ಹಾಕಿ ಗೊಬ್ಬರ ಆಗುತ್ತೆ. ಕೆಲವೊಮ್ಮೆ ವರ್ಷಕ್ಕೊಮ್ಮೆ ಇದರ ಹೊಂಡ ತುಂಬಿರುತ್ತೆ, ಕೆಲಸದವರು ಬಂದಾಗ ಒಕ್ಕಿ ತೆಗೆದು ಎಲ್ಲ ಗಿಡಗಳಿಗೆ ಹಾಕಿ ಒಳ್ಳೆ ಗೊಬ್ಬರ ಆಗ್ತದಲ್ಲ. ಮತ್ತೊಂದು ವಿಶೇಷ ಏನಂದ್ರೆ, ಈ ಬಾಳೆ ಬುಡಕ್ಕೆ ಮುಂಡೋಡಿ ರೋಗ ಅಂದ್ರೆ ರಾವಣನ ತಲೆ ಬಂದಿತ್ತು. ಒಂದೇ ಬಾಳೆಯಲ್ಲಿ 10 ತಲೆಗಳು. ಹೌದು, ಅದಕ್ಕೆ ನಾವೇನು ಮಾಡಿದೆವು, ಕೆಲವು ಅದನ್ನೆಲ್ಲ ಒಕ್ಕಿ ತೆಗೆದು ಪುನಃ ಅದೇ ಹೊಂಡಕ್ಕೆ ಅದೇ ರೋಗದ ಗಡ್ಡೆಗಳನ್ನು ಹಾಕಿದೆವು. ನೋಡ್ಬೇಕು ಇದನ್ನು ಹೇಗೆ ಇದು ಮಾಡಬೇಕು ಅಂತ. ನನ್ನ ಹೆಂಡತಿ ಏನು ಮಾಡಿದ್ಲು, ಒಳ್ಳೆ ಥಿಯರಿ ಮಾಡಿದ್ಲು. ಉಪ್ಪು ಹಾಕಿದ ಉಪ್ಪಿನಕಾಯಿ ಸ್ವಲ್ಪ ಹಳ್ತದ 2 ವರ್ಷದ್ದು ತಂದು ಅದಕ್ಕೆ ಸುರುಗಿದ್ಲು. ಮತ್ತೊಂದು ಕಡೆ ಹಾಳಾದ ಮೆಣಸಿನ ಹುಡಿಯನ್ನು ಸುರುಗಿದ್ಲು. ಹೀಗಾಗಿ ಅಂತಹ ರೋಗ ರುಜಿನಗಳು ನಮ್ಮ ಬಾಳೆಗೆ ಇಲ್ಲ. ಒಂದು ನೋಡಿ, ನೀವು ರಿಸರ್ಚ್ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ. ಈಗ ನೀವು ಇರಾಕಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಿ, ಆಗ ಏನಾದರೂ ಈಗಿನ ಸಂದರ್ಭದ ರೀತಿಯಲ್ಲಿ ಯುದ್ಧ ಏನಾದರೂ ನಡೀತಿತ್ತಾ? ನೋಡಿ, ನಾನು ಸಮಾವ ಇರಾಕ್ ಅಂತ ಹೇಳುವಲ್ಲಿಗೆ 1982 ಏಪ್ರಿಲ್ 1ಗೆ ಇರಾಕಿಗೆ ಎತ್ತಿದ್ದೆ. ನಾನು ಕಂಪನಿಯಿಂದ ವಾಲ್ಚಂದ್ ಹೀರಾಚಂದ್ ಗ್ರೂಪಲ್ಲಿ ಇಂಡಿಯನ್ ಇಂಪೋರ್ಟ್ ಕಂಪನಿ ಅಂತೇಳಿ ಟೋಟಲ್ ಆಲ್ ಓವರ್ ಇಂಡಿಯಾ ಇದೆ, 60 ಬ್ರಾಂಚಸ್ ಇದೆ. ಅವಲ್ಲಿ ನಾನೊಬ್ಬ ಇಂಜಿನಿಯರ್ ಆಗಿದ್ದೆ. ಕೀ ಪರ್ಸನ್ ಆಗಿ ಸಮಾವ ಇರಾಕ್ ಪ್ರಾಜೆಕ್ಟಿಗೆ ನನ್ನನ್ನು ಸಿಲೆಕ್ಟ್ ಮಾಡಿದರು. ನಾನು ಸ್ಪೆಷಲಿ ಟ್ರೈನ್ಡ್ ಇನ್ UK ಫಾರ್ ರೈಲ್ವೆ ಪ್ರಾಜೆಕ್ಟ್ಸ್. ನಾನು ಸಮಾವದಲ್ಲಿ ಹೋಗಿ
ಒಂದು 2 ವರ್ಷದ ಕಾಂಟ್ರಾಕ್ಟನ್ನು 18 ತಿಂಗಳಲ್ಲಿ ಮುಗಿಸಿ ನಮ್ಮ ಟೀಮು ಇಂಡಿಯಾಕ್ಕೆ ಬಂದಿದೆ. ನಮ್ಮ ಮ್ಯಾಂಗ್ಳೂರ್ನವರು, ಪುತ್ತೂರ್ನವರು ಎಲ್ಲರೂ. ಹೇಗಿತ್ತು ಸಿಚುವೇಶನ್ ಅಲ್ಲಿ? ಆಗ ಅಲ್ಲಿ ಇರಾನ್ ಇರಾಕ್ ವಾರ್ ಆಗ್ತಾ ಇತ್ತು. ಇರಾನ್ ಇರಾಕ್ ವಾರ್ ಆದಾಗ ಒಂದು ಕಡೆಯಿಂದ UK, ಮತ್ತೊಂದು ಕಡೆಯಿಂದ ಅಮೇರಿಕಾ ಎಲ್ಲ ಸದ್ದಾಮ್ ಹುಸೇನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂತೂ ನಮಗೇನು ತೊಂದರೆ ಆಗಿಲ್ಲ, ಜನಗಳಿಗೂ ಏನು ಅಷ್ಟು ತೊಂದರೆ ಆಗಿಲ್ಲ. ಅಂದರೆ ಸದ್ದಾಮ್ ಹುಸೇನ್ ರಿಯಲಿ ಎ ವೆರಿ ಗುಡ್ ಪರ್ಸನ್. ಹೀಸ್ ಈವನ್ ವಿಸಿಟೆಡ್ ಅವರ್ ಫ್ಯಾಕ್ಟ್ರಿ. ಬಟ್ ಅವನಿಗೆ ದಿ ಬೆಸ್ಟ್ ಇನ್ ದ ವರ್ಲ್ಡ್ ಕ್ವಾಲಿಟಿ ಬೇಕಿತ್ತು. ಹಾಗಾಗಿ ನಾವು ಸಿಲೆಕ್ಟ್ ಆಗಿದ್ದೇವೆ, ಅಲ್ಲಿ ಕೆಲಸ ಮಾಡಿದ್ದೇವೆ, ಸೇಫ್ ಆಗಿ ರಿಟರ್ನ್ ಬಂದಿದ್ದೇವೆ, ಏನು ತೊಂದರೆ ಆಗಿಲ್ಲ. ಸದ್ದಾಮ್ ಹುಸೇನ್ ಒಳ್ಳೆಯವನಲ್ಲ ಅಂತೇಳಿ ಸಾಯಿಸಿದ್ರು ಹೇಳ್ತಾರಲ್ಲ? ಇಲ್ಲ, ನಾವು ಯಾರೂ ಒಳ್ಳೆಯವನಲ್ಲ ಅಂತೀವಿ. ಅವನಲ್ಲಿರುವ ಒಳ್ಳೆಯ ಗುಣವನ್ನು ನಾವು ತಗೊಳ್ಬೇಕು. ಅವನ ಒಳ್ಳೆಯ ಗುಣಗಳೇನು? ದೇಶವನ್ನು ಇಂಪ್ರೂವ್ ಮಾಡಬೇಕು, ದಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಆಗಬೇಕು ಅಂತ ಹೇಳೋ ಅವನ ಒಂದೇ ಒಂದು ಉದ್ದೇಶಕ್ಕೆ ನಾವು ಅವನಿಗೆ ಮೆರಿಟ್ ಕೊಡಬೇಕು. ಮತ್ತು ಅವ ಯಾರನ್ನು ಏನು ಪನಿಷ್ಮೆಂಟ್ ಮಾಡ್ತಾ ಇಲ್ಲ, ಜನಗಳನ್ನು ಚೆನ್ನಾಗಿ ನೋಡ್ತಿದ್ದ. ಏನು ಔಟ್ಸೈಡ್ ಇರಾಕಿಗಳಿಗೆ ಫೆಸಿಲಿಟೀಸ್ಗಳನ್ನು ಕೊಡ್ತಿದ್ದ. ನೋಡಿ, ನಾವು ಬದನೆ ಗಿಡ ಹೇಳಿದೀವಿ 15 ಫೀಟ್ ಎತ್ತರ ಬರುತ್ತೆ, 15 ಫೀಟ್ ಸ್ಪ್ರೆಡ್ ಆಗುತ್ತೆ. ನೋಡಿ, ಇದು ಎತ್ತರ ನನ್ನಿಂದ ಇನ್ನೂ ಮುಂದೆ ಇದೆ, 9 ಫೀಟ್ ಈಗನೇ ಇದೆ. ಇನ್ನೂ ಮೇಲೆ ನಮಗೆ ಕಟ್ಟಲಿಕ್ಕೆ ಚಾನ್ಸಸ್ ಇಲ್ಲ, ಅದಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಸ್ಪ್ರೆಡ್ 15 ಫೀಟ್ ಆಗುತ್ತಾ ಇದೆ. ನೋಡಿ, ಇದು ಬದನೆ ಮರ, ಅನ್ನಿ ಮರ, ಗಿಡ ಅಂತ ಹೇಳ್ಬೇಡಿ, ಮರ ಅಂತ ಹೇಳಿ. ಇರುವುದು ಆ ಮೂಲೆಯಲ್ಲಿ, ಇಲ್ಲಿಂದ ಇಷ್ಟು ದೂರಕ್ಕೆ ಈ ಕಡೆಗೆ ರೆಕ್ಕೆ ಆಗ್ತಾ ಇದೆ, ಇನ್ನೂ ಸ್ಪ್ರೆಡ್ ಆಗುತ್ತೆ. ಈ ಗಿಡಕ್ಕೆ ಕೇವಲ 3 ವರ್ಷ ಆಯ್ತಷ್ಟೇ. ನೀವು ಎಷ್ಟು ಬೇಕು ಬದನೆ ಅಷ್ಟು ಕೊಯ್ಯಿರಿ. ನೋಡಿ ನೋಡಿ, ಮಾಲೆ ಮಾಲೆ ಅಂದರೆ ದ್ರಾಕ್ಷಿ ಹಣ್ಣಿನಾಗೆ ಬರ್ತಾ ಇದೆ, ಗೊತ್ತಾಯ್ತಲ್ಲ? ಇದು ಅಂತೂ ಇದರ ಕಲರ್ ನೋಡಿ, ನಾನು ಹೇಳಿದ್ದೆ ಅದು ಪ್ಯೂರ್ ಬದನೆ. ಅಲ್ಲಿ ವೈಟ್ ಕಲರ್ ತೋರಿಸಿದ್ದೀವಿ, ಇದು ನೋಡಿ ಸ್ವಲ್ಪ ಹದಿ ಕಲರ್, ಕ್ರೀಮ್ ಕಲರ್, ಹಾಲು ಕುದಿಸಿದ ಮೇಲಿನ ಕಲರ್, ಅಂತೂ ವೈಟ್. ಇದನ್ನೇ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ, ಈ 2 ಬದನೆ ಗಿಡಗಳನ್ನು. ಬನ್ನಿ ತಗೊಂಡೋಗಿ. ಇದೊಂದು ಸೂಪರ್ ಆಗಿರೋ ತೊಂಡೆಕಾಯಿ ತೋಟ ಅಲ್ಲ ಇದು? ತೊಂಡೆಕಾಯಿ ನೋಡಿ, ತೊಂಡೆಕಾಯಿ. ಇನ್ನು ಮುಂದೆ ನಾವು ಚಪ್ರದ ಸಿಸ್ಟಮ್ ಅನ್ನು ಬಿಟ್ಟು ಬಳ್ಳಿ ಸಿಸ್ಟಮ್ ಅನ್ನು, ಅಂದರೆ ನೋಡಿ ಬಳ್ಳಿಯಲ್ಲಿ ಹೋಗ್ತಾ ಇದೆ. ನಮ್ಮ ಚೆಸ್ಟ್ ಎತ್ತರದ ಅಲ್ಲಿ ಬಳ್ಳಿಯನ್ನು ಕಟ್ಟಿ ಅದರಲ್ಲಿ ತೊಂಡೆಕಾಯಿ ಅಂದರೆ ಕೊಯ್ಲಿಗೆ ಸುಲಭ ಆಗ್ತದೆ. ಹೀಗೆ ನೋಡಿದರೆ ಕೊರಳು ನೋವಾಗುತ್ತೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ರಿಸರ್ಚ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಹಬ್ಬುತ್ತಾ ಇದೆ, ನಮ್ಮದೇ ಗಾರ್ಡನ್ ಅಲ್ಲಿ ಚೆನ್ನಾಗಿದೆ. ಇದ್ರ ಸುತ್ತ ಪೂರ್ತಿ ಕೆಲಸವನ್ನು ನೀವೇ ಮಾಡ್ತೀರಾ? ಇಲ್ಲ, ನಮಗೆ ಕೆಲಸದವರು ಸಿಗ್ತಾರೆ, ಒಂದು 800 ರೂಪಾಯಿ ತಗೊಳ್ತಾರೆ ದಿನಕ್ಕೆ, ಬರ್ತಾರೆ. ಇದರಲ್ಲಿ ಬಿಳಿ ಬದನೆ, ಹಣ್ಣಾದ ಬದನೆಗಳನ್ನು ಹಾಕಲಾಗಿದೆ. ಇದರಲ್ಲಿ ನೀರಿದೆ, ನೀರಿನ ಜೊತೆ ಅಲ್ವೇರಾದ ನೀರನ್ನು ಸೇರಿಸಲಾಗಿದೆ. ಅಲ್ವೇರಾ ನೀರು ಯಾಕೆ ಹಾಕಿದ್ದೇವೆ ಅಂದರೆ, ಈ ಬದನೆಗಳು ಸ್ವಲ್ಪ ಸಾಫ್ಟ್ ಆದಾಗ ಇದನ್ನು ನಾವು ಕ್ರಷ್ ಮಾಡಿ ಒಣಗಿಸ್ತೀವಿ. ಅಲ್ವೇರಾದಿಂದ ಟ್ರೀಟ್ಮೆಂಟ್ ಆಗಿ ಈ ಬದನೆ ಬೀಜಗಳಿಗೆ ಆಗಲಿ ಇದರ ಗಿಡಗಳಿಗಾಗಲಿ ಎಂದೂ ರೋಗ ಬರುವುದಿಲ್ಲ, ಅಂತೂ ಕ್ರಾಪ್ ಚೆನ್ನಾಗಿ ಕೊಡ್ತದೆ. ಆ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ, ಜನಗಳಿಗೆ ತಿಳಿ ಹೇಳ್ತಾ ಇದ್ದೀವಿ. ಬೀಜೋಪಚಾರ ಅಲ್ಲ. ಇನ್ನೊಂದು ನೋಡಿ, ನಮ್ಮ ಎಲೆಗಳಿಗೆ ಯಾವುದಕ್ಕೂ ಹುಳ ಇಲ್ಲ ನೋಡಿ. ಯಾಕೆಂದರೆ 1 ಟೀ ಸ್ಪೂನ್ ಎನಿ ಆರ್ಗ್ಯಾನಿಕ್ ಸಾಬೂನ್ ಹುಡಿ, 1 ಟೀ ಸ್ಪೂನ್ ತೆಂಗಿನ ಎಣ್ಣೆ, 2 ಲೀಟರ್ ನೀರು, ಇದರ ಮಿಕ್ಸ್ ಮಾಡಿರ್ತೀವಿ. ಈ ಮಿಕ್ಸನ್ನು ಈ ಸ್ಪ್ರೇಯಲ್ಲಿ ಹಾಕಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ತೀವಿ. ಆಗ ಯಾವುದೇ ರೋಗ ಬರುವುದಿಲ್ಲ. ಎಲ್ಲ ನೋಡಿ, ನಾನು ತುಳಸಿ ಗಿಡಕ್ಕೆ ರೋಗ ಇಲ್ಲ, ನನ್ನ ಮದ್ದಿನ ಗಿಡಕ್ಕೆ ರೋಗ ಇಲ್ಲ. ಇನ್ನೇನು ಮಾಡ್ತಾ ಇದ್ದೇವೆ ಅಂದರೆ, ಈಗ ಬಂದವರಿಗೆ ಅವರಿಗೆ ನಾವು ಹೇಳಿದರೆ ಗೊತ್ತಾಗೋದಿಲ್ಲ. ಇದನ್ನು ತೆಕ್ಕೊಂಡೋಗಿ ನೀವು ಟ್ರಯಲ್ ಮಾಡಿ ಅಂತೀವಿ, ಹಾಗೆ ಗಿಫ್ಟ್ ಕೊಡ್ತಾ ಇರ್ತೀವಿ, ತಗೊಳ್ಳಿ ಅಂತ ಹೇಳಿ ಸೆಂಟ್ ಬಾಟ್ಲು ಗಿಫ್ಟ್ ಕೊಡ್ತೀವಿ. ಅಲ್ಲ, ಇದು ಆ್ಯಕ್ಚುಲಿ ಕೊರೋನಾ ಪೀರಿಯಡಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕೈಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದೇವಲ್ಲ, ಅದರ ಎಂಟಿ ಬಾಟಲ್ ಸ್ಯಾನಿಟೈಸ್, ಅದನ್ನು ಗಿಡಗಳಿಗೆ ಸ್ಯಾನಿಟೈಸ್ ಮಾಡಿ ಅಂತೇಳಿ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ. ಬಿಸಿಲು ತಾಪ, ಅಣ್ಣೇರೆ ಬಸಳೆ ಆಗೋದಿಲ್ಲ ಅಂತಾರೆ, ಬಸಳೆ ಆಗೋದೇ ಇಲ್ಲ, ಎಲ್ಲ ಸತ್ತೋಗುತ್ತೆ, ಒಣಗುತ್ತೆ ಅಂತೇಳಿ. ಇಲ್ಲ ನೋಡಿ, ನಮ್ಮ ಬಸಳೆ ಗಿಡವನ್ನು ನೋಡಿ, ಇದು ಏನಿದೆ ಗೊತ್ತಾ? ಪೇರಳೆ ಮರ. ಪೇರಳೆ ಮರದಲ್ಲಿ ನಾವು ಬಸಳೆಯನ್ನು ಹಬ್ಬಿಸಿದ್ದೇವೆ. ಇದು ಯಾಕೆ? ಈ ಸೊಪ್ಪು ನೆರಳನ್ನು ಕೊಡ್ತದೆ. ಅದು ಅಲ್ಲದೆ ಸೊಪ್ಪು ತಾನೇ ಬಸಳೆ ಗಿರ್ಲುಗಳು ಸ್ವಲ್ಪ ಹೊರಗೆ ಬರ್ತವೆ, ಬಿಸಿಲು ಬೇಕು. ಬಿಸಿಲು ಜಾಸ್ತಿ ಆಯ್ತು ಅಂತ ಆದರೆ ಒಳಗೆ ಸ್ಪ್ರೆಡ್ ಆಗ್ತವೆ, ಅವು ಚೆನ್ನಾಗಿ ಆಗ್ತವೆ. ನೀವು ಮಾಡಿ,
ಇನ್ನು ನಮಗೆ 360 ದಿವಸನೂ ಬಸಳೆ ಕೊಯ್ಬೇಕು. ನಾವು ಮಳೆಗಾಲದಲ್ಲಿ ಡೈರೆಕ್ಟ್ ನೀರು ಬೀಳುವುದಿಲ್ಲ ಬಸಳೆಗೆ. ಇದರ ಮೇಲೆ ಮಳೆಗಾಲದಲ್ಲಿ ಒಂದು ಕೊಡೆಯನ್ನು ಇಟ್ಟಿರ್ತೀವಿ ನೋಡಿ. ಆ ಮಳೆಗಾಲದಲ್ಲಿ ಬಂದು ನೋಡಿ, ಬಸಳೆ ಮಳೆಗಾಲದಲ್ಲಿಯೂ ನೀವು ಕೊಯ್ಬೋದು. ಬಿಸಿಲು ಸಿಗ್ತದೆ, ಮಳೆಯೂ ಸಿಗ್ತದೆ, ನೀರು ಸಿಗ್ತದೆ, ಬಸಳೆಯೂ ಸಿಗ್ತದೆ. ಮನೆಗೆ ಬೇಕಾದಷ್ಟು ಬಸಳೆ ಇದೆಲ್ಲ ಆಗ್ತದಾ? ನಮ್ಮ ಮನೆಗೆಲ್ಲ ನಾವು ಇದನ್ನು 80 ರೂಪಾಯಿ ಕಿಲೋದಾಗೆ ಮಾರ್ತಾ ಇದ್ದೇವೆ. ಹೌದಾ? ಬಸಳೆ 50 ಬುಡಗಳಿದೆ. ನಾವು ಪ್ರತಿ ನುಗ್ಗೆ ಮರದ ಬುಡಕ್ಕೂ ಬಸಳೆಯನ್ನು ಇಲ್ಲಿ ನಟ್ಟಿದ್ದೇವೆ ನೋಡಿ. ಇದೆಲ್ಲ ಹಬ್ಬುತ್ತಾ ಇದೆ. ಇದಾಗಿ ಏನು ಅಂತ ನಾನು ನೋಡಿದೆ ಹೇಗೆ ಅಂತ. ಇದೆಲ್ಲ ಒಂದು ಐಡಿಯಾದಲ್ಲೇ ಮಾಡಿದಲ್ಲ? ಹೌದೌದು, ಇದೆಲ್ಲ ಮಾರಾಟಕ್ಕೆ. ನೀವು ಮತ್ತೆ ಇದು ಮಣ್ಣಲ್ಲಿ ಸ್ಪ್ರೆಡ್ ಆದ್ರೂ ಬೇಜಾರಿಲ್ಲ, ಚೆನ್ನಾಗಿ ಆಗುತ್ತೆ ಅಲ್ಲ. ನಾವು ತುಂಬಾ ಅಲ್ಲೂ ಬುಡದಲ್ಲಿ ಇದೆ, ಎಲ್ಲ ಬುಡದಲ್ಲಿ ಹಾಕಿದ್ದಾರೆ. ಎಲ್ಲ ಬುಡದಲ್ಲಿ ಹಾಕಿದೀವಿ ನೋಡಿ. ಗಿಡ ಮಾಡ್ತೀವಿ, ಬುಡದಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಮತ್ತೆ ಇಲ್ಲಿ ಲೈನಲ್ಲಿ ನೆಟ್ಟಿದ್ದೇವೆ ಬಸಳೆ. ಲೈನಲ್ಲಿ ಬಸಳೆ ನೆಟ್ಟಿದ್ದೇವೆ. ಎಲ್ಲ ಹಬ್ಬುತ್ತಾ ಇದೆ ಅಲ್ಲ. ಹಾಗಾಗಿ ನೀವು ಬಸಳೆ ಮಾಡಿ. ಎಷ್ಟು ಸೆಂಟ್ ಜಾಗ ಇದೆ ಇದರಲ್ಲಿ ಒಟ್ಟು? ಈ ಕೃಷಿಗೆ ಎಷ್ಟು ಸೆಂಟ್ ಜಾಗ ಇಟ್ಟಿದೆ? ಮತ್ತೆ ಇದು ನೋಡಿ, ನೆಲ ಬಸಳೆ. ಹೌದು, ಚೆನ್ನಾಗಿ ಆಗುತ್ತೆ, ತುಂಬಾ ಇದೆ. ಎಷ್ಟು ಸೆಂಟ್ ಜಾಗ ಇಟ್ಟಿದ್ರೆ ಒಟ್ಟು? ಇದು ಆಕ್ಚುಲಿ 3.5 ಸೆನ್ಸ್ ಜಾಗ. ನೀವು 3.5 ಸೆನ್ಸಲ್ಲಿ ನಡೆಯುವ ಅಂದ್ರೆ 7 ಇನ್ಲೆಟ್ಗಳಿದೆ. ನಾವು ಹೀಗೆ ನಡ್ಕೊಂಡು ಹೋಗ್ಬೋದು 7 ಕಡೆಯಲ್ಲಿ. ಅಂದ್ರೆ ಎಲ್ಲಾ ಗಿಡಗಳನ್ನು ನಾವು ಪರಿಶೀಲನೆ ಮಾಡಬಹುದು, ಮತ್ತೆ ಕೊಯ್ಬಹುದು. ನಟ್ಟಿಕಾಯಿ ಈಗ ಇದನ್ನ ನೀವೆಲ್ಲ ಆಕ್ಚುಯಲ್ ಜಾಗ ನೋಡಿದ್ರೆ ನೀವು 2 ಸೆನ್ಸೇ ಇರ್ಬೋದು. ವಾರ ವಾರ ಸ್ವಲ್ಪ ಸ್ವಲ್ಪ ಮಾರಾಟ ಮಾಡ್ತಿರಲ್ಲ, ಇದೆಲ್ಲ ಆಗಿ ವರ್ಷದಲ್ಲಿ ಒಂದು ಎಷ್ಟು ಸಂಪಾದನೆ ಆಗ್ಬೋದು ಈ ಜಾಗದಲ್ಲಿ? ಆಗ್ಬೋದು. ನಮ್ಮ ಖರ್ಚು ಎಲ್ಲ ಉಳಿದು ಇದು ತುಂಬಾ ಹಣ ಸಿಗ್ತದೆ. ಎಷ್ಟಾಗುತ್ತೆ ನೀವೇ ನೋಡಿ ಅಲ್ಲ. ಸಣ್ಣ ಜಾಗದಲ್ಲೂ ಕೂಡ ಮಾಡ್ಬೋದು ಅಂತೇಳಿ. ಮತ್ತೆ ಇದು ಭಾರಿ ಚಂದ, ಈ ಭಾರಿ ಹಸರಾಗಿದೆ ಅಲ್ಲ. ಹೌದೌದು, ನುಗ್ಗೆ ಭಾರಿ ಚೆನ್ನಾಗುತ್ತೆ. ಕರೆಕ್ಟ್. ನೋಡಿ ಸ್ನೇಹಿತರೆ, ಮರತೊಂಡೆ ಇದೆ ಒಟ್ಟಿಗೆ ಅಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಹಗ್ಗ ಕಟ್ಟಿದ್ದಾರೆ, ಅದರ ಜೊತೆ ಶಾಮಿಯಾನ ರೀತಿಯಲ್ಲಿ ಇಲ್ಲಿ ಕಂಬಗಳನ್ನು ಹಾಕಿದ್ದಾರೆ. ಆ ಕಂಬಗಳಿಗೆ ಬಳೆಯನ್ನು ಹಾಕೋದು, ಅದರಲ್ಲಿ ಅಲಸಂಡೆ ಬಳ್ಳಿಗಳು ಎಲ್ಲ ತೊಂಡೆ ಎಲ್ಲದರಲ್ಲಿ ಬಿಟ್ಟಿರ್ತಾರೆ. ಎಲ್ಲ ಕಡೆಯಲ್ಲಿ ಅದು ಆಗ್ತಾ ಇರ್ತದೆ ನೋಡಿ. ಇಲ್ಲಿ ತೊಂಡೆ ಹೂ ಆಗಿರೋದು ನೋಡಿ, ಬ್ಯಾಕಲ್ಲಿ ತೋರಿಸ್ತಿದ್ದೇನೆ. ಮರತೊಂಡೆ, ದಪ್ಪ ತೊಂಡೆ, ಅಂಬಟೆ ತೊಂಡೆ ಎಲ್ಲ ಇದೆ. ಇದರಲ್ಲಿ ಸೋರೆಕಾಯಿ ಇದೆ, ಬದನೆ ಇದೆ, ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ. ಸೋರೆಕಾಯಿ ನೋಡಿ ಇಲ್ಲಿ ಒಂದೇ ಜಾಗದಲ್ಲಿ ಆಗ್ತಿರುವಂಥದ್ದು. ಇವಳು ನನ್ನ ಮಿಸೆಸ್ ಜಯಲಕ್ಷ್ಮಿ ಅಂತ ಹೇಳಿ. ನಮಸ್ತೆ. ತುಂಬ ರಿಸರ್ಚ್ ಮಾಡ್ತಾ ಇದ್ದಾಳೆ. ಇಲ್ಲಿನೂ ಮಾಡಿದ್ದಾಳೆ, ಝಾನ್ಸಿಯಲ್ಲಿ ಅಂತೂ ಕಂಡಬಟ್ಟೆ ಮಾಡಿದ್ಲು. ಇಲ್ಲಿ ಮನೆಗೆ ಹೆಸರು ಸೂರ್ಯೋದಯ ಅಂತಲೇ ಇಟ್ಟಿದ್ದಾಳೆ. ಸೂರ್ಯನ ಬೆಳಕಿಂದ ಏನೆಲ್ಲ ಮಾಡಬೇಕು ಹೇಳೋದನ್ನು ನಮಗೆ ತಿಳಿಸ್ತಾ ಇರ್ತಾಳೆ, ಮಾಡ್ತಾ ಇರ್ತಾಳೆ. ಅವಳ ಸಪೋರ್ಟಿಂದ ನಾವು ಮುಂದುವರಿತಾ ಇದ್ದೇವೆ. ಮತ್ತು ಶಿವಪ್ರಸಾದ್ನವರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆನೇ. ಅವರ ವಿಡಿಯೋಗಳನ್ನು ನೋಡಿ ನಾವೇ ಅದನ್ನೇ ಡೆವಲಪ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ತಿಳ್ಕೊಳ್ಳಿ. ಅವರಿಗೆ ನಮ್ಮ ತುಂಬ ಕಲೀಲಿಕ್ಕೆ ಅವರಿಂದ ಸಿಗ್ತದೆ ನಮಗೆ. ಅವರನ್ನು ನೀವು ಕರೆದು ಅವರ ವಿಡಿಯೋವನ್ನು ನೆನಪಿನಲ್ಲಿ ದಿನನಿತ್ಯ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅವರು ಹೇಳಿದಂತೆ ನಾವು ಬಸಳೆ, ಬದನೆ ಕೆಲವೊಂದು ರಿಸರ್ಚ್ಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನನ್ನ ಹೆಂಡತಿಯ ಬಾಳೆಯ ಬಗ್ಗೆ ನಾನು ಆಗಲೇ ಹೇಳಿದೆ. ಬಾಳೆಯ ಮುಂಡೋಡಿ ರೋಗ ಅಂದರೆ ರಾವಣನ ತಲೆ ಬಾರದಂತೆ ಮಾಡಿದ್ದಾಳೆ. ಅದು ರಾವಣನ ತಲೆಯನ್ನು ತೆಗೆದು ಒಂದೇ ತಲೆ ಇರುವಂತೆ ಮಾಡಿದ್ದಾಳೆ. ಅದಕ್ಕೆ ಎಲ್ಲ ಅವಳೇ ಕಾರಣ, ಎಲ್ಲ ಅವಳದೇ ರಿಸರ್ಚ್. ಮೆಣಸಿನ ಹುಡಿ, ಉಪ್ಪಿನಕಾಯಿ ಎಲ್ಲ ಹಳತನ್ನು ಅದಕ್ಕೆ ಹಾಕಿ, ಉಪ್ಪು ಎಲ್ಲ, ಅಂತೂ ಅದರಲ್ಲಿ ರೋಗನೇ ಇಲ್ಲ. ನೀವು ಮಾಡಿ. ನನ್ನ ಹೆಂಡತಿಯಲ್ಲಿ ಸಲಹೆ ಕೇಳಿ, ಅವಳು ಚೆನ್ನಾಗಿ ಹೇಳ್ತಾಳೆ, ಸಲಹೆ ಕತೆ ಮಾಡಿ ಹೇಳ್ತಾಳೆ. ಬನ್ನಿ ಒಮ್ಮೆ. ಓಕೆ ಸರ್, ಒಂದು ಅದ್ಭುತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮತ್ತು ಈ ವಯಸ್ಸಲ್ಲೂ ಕೂಡ ಒಂದು ನಿಮ್ಮ ಜೀವನೋತ್ಸಾಹ ಇನ್ನೂ ಹೆಚ್ಚಾಗಲಿ, ಅದರ ಜೊತೆ ನಿಮ್ಮ ಸಾವಯವ ಕೃಷಿ ಬೆಳೀಲಿ, ನಿಮ್ಮ ಕೈತೋಟ ಇನ್ನೂ ಕೂಡ ಹೆಚ್ಚು ಪ್ರಸಿದ್ಧಿಯಾಗಲಿ. ಬದನೆ ಕೇವಲ ದೇಶದ ಮೂಲವಲ್ಲ, ಜಗತ್ತಿನ ಎಲ್ಲ ಮೂಲೆಗೆ ನಿಮ್ಮ ವೈಟ್ ಬ್ರಿಂಜಾಲ್ ಪಸರಿಸಲಿ ಅಂತ ಹಾರೈಸ್ತೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಧನ್ಯವಾದಗಳು.